SSLC ಮತ್ತು PUC ರಿಸಲ್ಟ್ ಬಂದಿದೆ. ಭಾಳಷ್ಟು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಬೇರೆಯವರ ಮಕ್ಕಳೊಂದಿಗೆ ಹೋಲಿಕೆ ಮಾಡಿ ತಮ್ಮ ಮಕ್ಕಳ ಸ್ವಾಭಿಮಾನವನ್ನು ತದನಂತರದಲ್ಲಿ ಆತ್ಮವಿಶ್ವಾಸನ ಕುಗ್ಗಿಸ್ತಾರೆ. ದಯವಿಟ್ಟು ಅಂತಹ ಕೆಲಸ ಮಾಡಬೇಡಿ. ಏನಕ್ಕೆ ಅಂತಂದರೆ ಅಂಕಪಟ್ಟಿಗಳು ಅದೊಂದು ಕಾಗದದ ತುಣುಕು ಮಾತ್ರ. ಅಂಕಪಟ್ಟಿಗಳಲ್ಲಿ ಫೇಲಾದವರು ಜೀವನದಲ್ಲಿ ಪಾಸ್ ಆಗಿದ್ದನ್ನು ನೋಡಿದ್ದೇನೆ. ಅಕಾಡೆಮಿಕ್ಸಲ್ಲಿ ಗೋಲ್ಡ್ ಮೆಡಲ್ ತೆಗೆದುಕೊಂಡವರು ಜೀವನದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದೇನೆ ನೋಡಿದ್ದೇನೆ. ಆತ್ಮೀಯರೇ ನೋಡಿ, ನೀವು ಅಂದುಕೊಂಡ ಹಾಗೆ ನಿಮ್ಮ ಮಗ ಮತ್ತು ಮಗಳು ಬೆಳೆಯಲು ಸಾಧ್ಯವಿಲ್ಲ. ನಿಮ್ಮ ಮಗಳು ಅಥವಾ ಮಗ ಅವರ ವಿಶೇಷ ಆಸಕ್ತಿಯನ್ನು ಗುರುತಿಸಿ ಆ ಆಸಕ್ತಿಗೆ ತಕ್ಕ ಹಾಗೆ ಅವರನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಿ. ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ, ಅವರ ಸಾಂಗ್ಸನ್ನು ಕೇಳಿದಾಗ ಆನಂದ ಆಗೋದಿಲ್ವಾ? ಸಚಿನ್ ತೆಂಡೂಲ್ಕರ್ ಅವರ ಆಟವನ್ನು ನೋಡಿದಾಗ ನಿಮ್ಮ ಮನಸ್ಸು ಪ್ರಫುಲ್ಲವಾಗೋದಿಲ್ವಾ? ಇಳೆಯರಾಜ ಅವರ ಸಂಗೀತವನ್ನು ಕೇಳಿದಾಗ ಮನಸ್ಸು ಆಹ್ಲಾದವಾಗಲ್ವಾ? ಯಾಕೆ ನಿಮ್ಮ ಮಗ ಅಥವಾ ಮಗಳು ಇಳೆಯರಾಜ ಆಗಿರಬಾರ್ದು, ಡಾಕ್ಟರ್ ರಾಜ್ಕುಮಾರ್ ಆಗಿರಬಾರ್ದು, ಸಚಿನ್ ತೆಂಡೂಲ್ಕರ್ ಆಗಿರಬಾರ್ದು? ಓಕೆ, ಸೊ ಅವರ ವಿಶೇಷ ಶಕ್ತಿಯನ್ನು ನೀವು ಪುರಸ್ಕಾರ ಮಾಡಬೇಕು. ಅವರ ವಿಶೇಷ ಪ್ರತಿಭೆಯನ್ನು ಗುರುತಿಸುವ ಕೆಲಸ ಮಾಡಬೇಕು. ಓಕೆ, ಸೊ ಒಂದು ಮೀನನ್ನು ಮರವನ್ನು ಹತ್ತುವುದರ ಮೂಲಕ ಅದರ ಸಾಮರ್ಥ್ಯವನ್ನು ಅಳೆಯಬಾರದು. ಒಂದು ಕೋತಿಯನ್ನು ನೀರಿನಲ್ಲಿ ಅದರ ಎಷ್ಟು ಈಜಾಡುತ್ತೆ ಅನ್ನುವ ಸಾಮರ್ಥ್ಯದ ಮೇಲೆ ಅದಕ್ಕೆ ನಾವು ರ್ಯಾಂಕನ್ನು ಕೊಡಬಾರ್ದು. ಮೀನು ನೀರಲ್ಲಿ ಈಜಾಡಬೇಕು, ಕೋತಿ ಮರದಲ್ಲಿ ಏನು ಮಾಡಬೇಕು, ನೇತಾಡುವಂತಹ ಎಗರುವಂತಹ ಕೆಲಸ ಮಾಡಬೇಕು. ಆನೆಯನ್ನು ಎಷ್ಟು ಭಾರವನ್ನು ಹೊರುತ್ತೆ, ಎಷ್ಟು ಭಾರವನ್ನು ಎಳೆಯುತ್ತೆ ಅನ್ನೋದ್ರ ಮೇಲೆ ಅದರ ಶಕ್ತಿಯನ್ನು ನಾವು ಗುರುತಿಸಬೇಕಾಗುತ್ತೆ. ಸೊ ಹೀಗೆ ಅವೈಜ್ಞಾನಿಕ, ಇಲ್ಲಾಜಿಕಲ್, ಇರ್ರ್ಯಾಷನಲ್, ಅನ್ಸೈಂಟಿಫಿಕ್ ಹೋಲಿಕೆ ಮಾಡಿ ನಿಮ್ಮ ಮಕ್ಕಳನ್ನು ನೀವು ಏನು ಮಾಡಬಾರ್ದು ಅಂತಂದರೆ ಕೂಪಕ್ಕೆ ತಳ್ಳಬಾರ್ದು. ಇದು ಇವತ್ತಿನ ವಿಶೇಷ. ಎಲ್ಲರಿಗೂ ಡಾಕ್ಟರ್ ರಾಜ್ಕುಮಾರ್ ಹುಟ್ಟು ಹಬ್ಬದ ದಿನದ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋಗೆ ಕೊನೆಯಾಡ್ತೇನೆ. ನಮಸ್ಕಾರ.